ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ನನ್ನ ಸೀಮಂತದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೀನಿ. ಅದಕ್ಕೆ ಒಂದು ಮೂವಿದು ಸಾಂಗ್ಸ್ ಎಲ್ಲ ಹಾಕಿದ್ದೆ ಸ್ಲೋ ಮೋಷನ್ ಥರ ಎಡಿಟ್ ಮಾಡಿಬಿಟ್ಟು. ಸೊ ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡಿ. ಸೊ ಇದು ವ್ಲಾಗ್ ಥರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಆಸೆ ಈಡೇರ್ತಾ ಇರೋ ದಿನ. ಯಾಕಂದರೆ ನಂಗೆ ತುಂಬಾ ಆಸೆ ಇತ್ತು ಸೀಮಂತ ಮಾಡಿಸ್ಕೊಬೇಕಂತ. ಸೊ ಹಾಗಾಗಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೆ ಮುಂಚೆನೇ ಹೇಳಿದ್ದೆ ಯಶುಗೆ, ನಾವು ಸೆಕೆಂಡ್ ಬೇಬಿಗೆ ಏನು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಂಗೆ ಸೀಮಂತ ಮಾಡ್ತೀರಾ, ನಂಗೆ ಬೇಬಿ ಶವರ್ ಮಾಡ್ತೀರಾ, ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತೆಲ್ಲ. ಸೊ ಇವತ್ತು ಫೈನಲಿ ನನ್ನ ಆಸೆಗಳಲ್ಲಿ ದೊಡ್ಡ ಆಸೆ ಸೀಮಂತಕ್ಕೆ ರೆಡಿಯಾಗಿ ಈಗ ಹೋಗ್ತಾ ಇದ್ದೀನಿ ಹಾಲ್ ಹತ್ರ. ಸೊ ಇದು ಹಾಲ್ ಬಂದು ಹೊರಗಡೆನೆ ಈ ಥರ ಪೆಂಡಾಲೆಲ್ಲ ಹಾಕ್ಸಿದ್ದು. ಹಾಗೆ ಈ ಥರ ಡೆಕೋರೇಷನ್ ಮಾಡಿದ್ವಿ. ಏನೇನೋ ಹೇಳಿದ್ನಲ್ಲ ಲಾಸ್ಟ್ ಟೈಮು, ಹೆಂಗೋ ಡೆಕೋರೇಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಯಾವುದೋ ಟೆನ್ಷನಲ್ಲಿ ಇದೆಲ್ಲ ಉಲ್ಟಾ ಆಯಿತು ಅಂತ. ಸೊ ಅದೆಲ್ಲ ಆಯಿತು. ಆಮೇಲೆ ಈಗ ನೋಡಿದ್ರಲ್ಲ ಅಷ್ಟೇ ಜನ ಸ್ಟಾರ್ಟಿಂಗ್ ಬಂದಿದ್ದು ಜನಗಳು. ಸೊ ನಮಗೆ 2 ಟೈಮಿಂಗ್ಸ್ ಕೊಟ್ಟಿದ್ದರು. ಒಂದು 10ಇಂದ 12ವರೆಗೆ, ಸಾರಿ 10:30ಇಂದ ಅನಿಸುತ್ತೆ 12ವರೆಗೆ ಒಂದು ಟೈಮಿಂಗ್ಸ್ ಕೊಟ್ಟಿದ್ದರು. ಮತ್ತು 1:30ಇಂದ 4 ಗಂಟೆವರೆಗೆ ಒಂದು ಟೈಮಿಂಗ್ಸ್ ಕೊಟ್ಟಿದ್ದರು. ಸೊ ಮಾರ್ನಿಂಗು ಯಾರು ಜನ ಬಂದೇ ಇರಲಿಲ್ಲ. 11:30 ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಅರ್ಜೆಂಟಲ್ಲಿ ಏನು ನಾವು ಮಾಡೋದು ಬೇಡ ಅಂತ ಹೇಳಿ ನೆಕ್ಸ್ಟು 2ನೇದು ಮುಹೂರ್ತ ಇದೆಯಲ್ಲ ಆ ಟೈಮಿಂಗ್ಸಲ್ಲೇ ಸೀಮಂತಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತಂತ ಡಿಸೈಡ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಫೋಟೋಗ್ರಾಫರ್ ಕೂಡ ಬಂದಿದ್ದರು. ಹೋಗಿ ಫೋಟೋಸ್ ಎಲ್ಲ ಒಂದಷ್ಟು ತೆಗೆಸಿದ್ವಿ ಆರಾಮಾಗಿ. ಸೊ ಬಿಸಿಲು ಜಾಸ್ತಿ ಇತ್ತು, ಸ್ವಲ್ಪ ಮೇಕಪ್ ಎಲ್ಲ ಒಂಚೂರು ಸ್ವೆಟ್ ಆಗಿ ಒಂಚೂರು ಹಾಳಾಯಿತು. ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂತಿದ್ದಾರೆ. ನೋಡ್ಬೇಕು ಹೆಂಗಾಗಿದೆ ಅಂತ. ಈಗ ತಟ್ಟೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನನಗೆ ಇನ್ನೊಂದು ಆಸೆ ಇತ್ತು, ಪ್ಲೇಟ್ ಡೆಕೋರೇಷನ್ ಮಾಡಿಸ್ಬೇಕು ಇದೆಲ್ಲ ಅಂತ. ಬಟ್ ಸದ್ಯ ನಮ್ಮ ಸಿಚುವೇಶನ್ಗೆ ನಮ್ಮ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಇತ್ತದು. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಹೋಲ್ಡಲ್ಲಿಟ್ಟೆ. ಇನ್ನೊಂದು ಮುಗಿನ ಜಡೆ ಹಾಕೊಬೇಕಂತ ಆಸೆ ಇತ್ತು. ಅದು ಕೂಡ ಆಸೆ ನಿರಾಸೆ ಆಗೋಯಿತು. ಸೊ ಎಲ್ಲ ಆಸೆನೂ ಈಡೇರಿಸ್ಕೊಳ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಈಡೇರಿಸ್ಕೊಳ್ಳೋದು, ಅದರಲ್ಲೇ ಖುಷಿ ಪಡೋದು ಅಂತ. ಇದಕ್ಕೆ ತಟ್ಟೆ ತುಂಬೋದು ಅಂತ ಹೇಳ್ತಾರೆ ಸೀಮಂತಕ್ಕೆ ಅಥವಾ ಮೆಚೂರ್ಡ್ ಆಗಿರೋ ಫಂಕ್ಷನ್ಗೆ, ಎಂಗೇಜ್ಮೆಂಟ್ಗೆ ಈ ಥರ. ಇಲ್ಲಿ ತಟ್ಟೆ ತುಂಬೋದಕ್ಕೆ ಇಷ್ಟೆಲ್ಲ ಫ್ರೂಟ್ಸು, ಸ್ವಲ್ಪ ಸ್ವೀಟ್ಸ್ಗಳು, ಚಿರೋಟಿ, ರವೆ ಉಂಡೆ ಮತ್ತು ಪುರಿ, ಕೋನ್ಸು ಇದೆಲ್ಲ ಮಾಡಿದ್ವಿ. ಜೊತೆಗೆ ಒಂದು ಸ್ಯಾರಿ, ಬಳೆಗಳು, ಈ ಥರ ಎಲ್ಲ ತಟ್ಟೆ ಶಾಸ್ತ್ರಕ್ಕೆ ತುಂಬಿದ್ವಿ. ಚೆನ್ನಾಗಿತ್ತು. ಇನ್ನು ಕಳಸ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಿ ಸ್ವಲ್ಪ ಏನೆಲ್ಲ ಪ್ರಿಪ್ರೇಷನ್ ಇದೆ ಎಲ್ಲ ನಡೀತಾ ಇತ್ತು. ಹೇಗಿದ್ರು ಟೈಮ್ ಆಗಿಬಿಟ್ಟಿತ್ತು, 1 ಗಂಟೆ ಆಗಿತ್ತು ಅಂಥೇಳಿ ಬಂದಿದ್ದು ಗೆಸ್ಟ್ಗಳನ್ನೆಲ್ಲ ಊಟಕ್ಕೆ ಕಳಿಸ್ಬಿಟ್ರು ಫಸ್ಟು. ಅಂದರೆ ಊಟಕ್ಕೆ ಕಳಿಸಿ ಒಂದು 1/2 ಅವರಲ್ಲಿ ಊಟ ಆಗುತ್ತೆ ಅವ್ರದ್ದು. ಆಮೇಲೆ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡ್ರು. ಸೊ ಫೈನಲಿ ಎಲ್ಲ ಊಟಕ್ಕೆ ಹೋದರು. ಆಮೇಲೆ ಶಾಸ್ತ್ರನ ಶುರು ಮಾಡ್ಕೊಂಡ್ವಿ. ಫೈನಲಿ ಈ ಥರ ರೆಡಿ ಆಗಿತ್ತು. ಎಷ್ಟೊಂದು ಥಿಂಗ್ಸ್ಗಳಿದೆ ಅಲ್ವಾ ತಟ್ಟೆ ಶಾಸ್ತ್ರಕ್ಕೆ, ಇನ್ನೂ ತುಂಬ್ತಾರೆ. ಬಟ್ ನಾವು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಎಲ್ಲ ಒಂದು 5 ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಏನೋ ಒಂಥರ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಆ ಥರ ಮಾಡಿದ್ವಿ. ಫೈನಲಿ ಗೆಸ್ಟ್ಗಳೆಲ್ಲ ಊಟ ಮುಗಿಸ್ಕೊಂಡು ಬಂದರು. ಆಮೇಲೆ ಶಾಸ್ತ್ರ ಕೂಡ ಸ್ಟಾರ್ಟ್ ಆಯಿತು. ಇದೆಲ್ಲ ಆ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೋ ಮೋಷನ್ ವಿಡಿಯೋ ಹಾಕಿದ್ದೀನಿ ಒಂದು, ಅದರಲ್ಲಿ ನೀವು ಚೆಕ್ ಮಾಡಿ, ಚೆನ್ನಾಗಿದೆ ಅದು. ನೋಡಿದ್ರೆ ನನಗೆ ತುಂಬ ಇಷ್ಟ ಆಗ್ತಿದೆ ಆ ವಿಡಿಯೋ. ಆ್ಯಂಡ್ ಇದೊಂಥರ ಯಶುವನ್ನೇ ನೀವೇ ಕರ್ಕೊಂಡೋಗಿ ಕೂರಿಸಿ, ನನಗೆ ಏನೋ ಒಂಥರ ಆಸೆ ನನಗೆ. ಫೈನಲಿ ಅದು ಕೂಡ ಆಯಿತು. ಇದೆಲ್ಲ ನನ್ನ ಆಸೆ ಅಷ್ಟೇ ಈಡೇರಿಸ್ಕೊಳ್ತಾ ಇರೋದು. ನನಗೆ ಸೀಮಂತ ಮಾಡಿಸ್ಕೊಬೇಕಂತ ಆಸೆ ಇತ್ತು. ಮೊದಲನೇ ಮಗುನಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ಕೊರೋನಾ ಪೀಕಲ್ಲಿತ್ತು, ಆವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು. ಹಾಗಾಗಿ ಆವಾಗ ಮಾಡಿಸೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಲಾದರೂ ಮಾಡಿಸ್ಕೊಬೇಕು. ನಾವು ಮತ್ತೆ ಮಗು ಮಾಡ್ಕೋತೀವ ಇಲ್ಲ. ಸೊ ಇದೊಂದು ಲಾಸ್ಟು ನಮಗೆ ಅಂತ ಹೇಳಿ ಇದರಲ್ಲೇ ನಾನು ಎಲ್ಲ ಆಸೆಗಳನ್ನು ಈಡೇರಿಸ್ಕೊಂಡೆ. ಸೊ ಫೈನಲಿ ಚೆನ್ನಾಗಾಯಿತು ಸೀಮಂತ. ಶಾಸ್ತ್ರಗಳೆಲ್ಲ ಚೆನ್ನಾಗಾಯಿತು. ಫೋಟೋಸ್ ಎಲ್ಲ ಇನ್ನೂ ನಾವು ಈಸ್ಕೊಂಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀವಿ. ಹಾಗಾಗಿ ಫೋಟೋಸ್ ಎಲ್ಲ ಇನ್ನೂ ಈಸ್ಕೊಂಡಿಲ್ಲ, ತೊಗೊಂಬರ್ಬೇಕು ಫೋಟೋಶೂಟ್ದು. ಜೊತೆಗೆ ಸೀಮಂತದೆಲ್ಲ ನೋಡಬೇಕು ಹೇಗೆ ಬಂದಿದೆ ಏನು ಅಂತ. ಹಾಗೆ ಸುಮಾರು ಜನದ ಪ್ರಶ್ನೆ ಅದೇ ಆಗಿದೆ, 2ನೇ ಮಗುಗೆ ಸೀಮಂತ ಮಾಡ್ತಾ ಇದ್ದೀರಾ, 2ನೇ ಮಗುಗೆ ಮಾಡಬೇಕಾ ಅಂತ. ಹಾಗೆ ಕೇಳೋರು ರೀಸನ್ ಹೇಳಿ ಯಾಕೆ ಮಾಡಬಾರ್ದು ಅಂತ. ಅವರವ್ರ ಅನುಕೂಲ ತಕ್ಕನಾಗಿ ಮಾಡ್ತಾರೆ. ಯಾಕಂದರೆ ಜೋರಾಗಿರೋರು ಅಂದರೆ ರಿಚ್ ಆಗಿರೋರೆಲ್ಲ ಮೊದಲನೇ ಮಗುಗೂ ಮಾಡ್ತಾರೆ, 2ನೇ ಮಗುಗೂ ಮಾಡ್ತಾರೆ, ಏನೇ ಇದ್ದರೂ ಎಲ್ಲನೂ ಮಾಡ್ತಾರೆ. ಕೆಲವರು ಫಸ್ಟ್ ಮಗುಗೆ ಅಂಥೇಳಿ ಮಾಡ್ಕೊಳ್ತಾರೆ, ಆಮೇಲೆ 2ನೇ ಮಗುಗೆ ಏನು ಮಾಡೋದಕ್ಕೆ ಹೋಗಲ್ಲ. ಕೆಲವರು ಹೇಗಾಗುತ್ತೆ ಅವ್ರಿಗೆ ಫಸ್ಟ್ ಮಗುನಲ್ಲಿ ಮಾಡೋದಕ್ಕೆ ಆಗಿರಲ್ಲ. ಯಾಕಂದರೆ ಕೆಲವ್ರಿಗೆ ಸೀಮಂತಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲೇ ಡೆಲಿವರಿ ಆಗಿರೋರನ್ನ ನಾನು ಎಷ್ಟೋ ಜನ ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ಸ್ ಯಾರಾದರೂ. ಸೊ ಅವ್ರವ್ರ ಅನುಕೂಲ ತಕ್ಕನಾಗಿ ಮಾಡ್ಕೊಳ್ತಾರೆ. ಅದಕ್ಕೆ ಯಾಕೆ ಮಾಡಬಾರ್ದು ಅಂತ ಒಂದು ರೀಸನು ಅಂತ ಹೇಳ್ತಾರೆ, ನನಗಂತೂ ಗೊತ್ತಿಲ್ಲ. ಸೊ ನನ್ನ ಆಸೆ ಏನಿತ್ತು ಅದನ್ನು ನಾನು ಈಡೇರಿಸ್ಕೊಂಡಿದ್ದೀನಿ ಆಯಿತಾ. ಇದನ್ನ ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ, ಅದು ನಮ್ಮ ಆಸೆ ಅಷ್ಟೇ. ಬಟ್ ಇದು
ನನ್ನ ವೀವರ್ಸ್ ಯಾರು ಪಾಪ ನನಗೆ ಯಾರೂ ಇದನ್ನು ಕೇಳಿಲ್ಲ, ಬಟ್ ಎಕ್ಸ್ಟ್ರಾ ಇರ್ತಾರಲ್ಲ ನಮ್ಮ ಸುತ್ತಮುತ್ತಲದವರು, ಅವರಿಗೋಸ್ಕರ ಹೇಳ್ತಾ ಇರೋದಷ್ಟೇ. ನನಗೆ ತುಂಬ ಖುಷಿ ಆಯಿತು. ನನ್ನ ಆಸೆನ ನಾನು ಈಡೇರಿಸ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ನನಗೆ ಸೀಮಂತ ಮಾಡ್ತಿದ್ದಾರೆ ಅಷ್ಟೇ. ಹೋಗಲಿ ಬಿಡಿ, ಹೇಳೋರೆಲ್ಲ ಹೇಳ್ತಿರ್ತಾರೆ, ಬಟ್ ಈ ಒಂದು ಖುಷಿ ಕ್ಷಣದಲ್ಲಿ ನಾನು ನನ್ನ ಸೀಮಂತದ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಚೆನ್ನಾಗಾಯಿತು, ಎಲ್ಲ ಖುಷಿ ಆಯಿತು. ಬಂದಿದ್ದವರಲ್ಲಿ ನನಗೆ ತುಂಬ ಕಾಲ್ ಮಾಡಿ ಹೇಳಿದ್ದು ಗೊತ್ತಾ, ನಾನು ಎಲ್ರಿಗೂ ಎಷ್ಟು ಜನ ಬಂದಿದ್ರು, ನನ್ನ ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಪರಿಚಯದವ್ರು ಇರ್ಬೋದು. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಅದರಲ್ಲೂ ಒಂದಷ್ಟು ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ದೂರದಲ್ಲಿರ್ತಾರೆ ಪಾಪ, ಅವರೆಲ್ಲ ಬಂದಿದ್ದರು. ಕಾಲ್ ಮಾಡಿ ಹೇಳಿದ್ದಕ್ಕೇ ಬಂದಿದ್ದರು. ನಾನು ಮಿಸ್ ಮಾಡಲ್ಲ, ನಿಮ್ದು ಏನೇ ಫಂಕ್ಷನ್ ಇದ್ರೂ ನನ್ನ ಕೈಲಿ ಆದಷ್ಟು ನಾನು ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸೊ ನಮ್ಗೆ ಯಾರು ಆಗಿರ್ತಾರೆ ಅವ್ರಿಗೂ ನಾವು ಕೂಡ ಆಗಬೇಕು ಆ ಟೈಮ್ಗೆ. ಸೊ ಆ ಥರ ನಂದಿದು ಶಾಸ್ತ್ರ ಎಲ್ಲ ಮಾಡ್ತಿದ್ದಾರೆ. ಸ್ವಲ್ಪ ಏನಾಯ್ತಂದರೆ ಊಟಕ್ಕೆ ಫಸ್ಟ್ ಕಳಿಸ್ಬಿಟ್ಟಿದ್ರಲ್ವ, ಎಲ್ಲ 1:30 ಆಗಿಬಿಟ್ಟಿತ್ತು. ಎಲ್ಲ ಹೊರಡೋ ಆತರದಲ್ಲಿದ್ದರು. ನಾವೆಲ್ರಿಗೂ ಹೇಳಿದ್ದಿದ್ದೆ ಟೈಮಿಂಗ್ಸು 11 ಅಂತ, 11 ಗಂಟೆಗೆಲ್ಲ ಆಗುತ್ತೆ ಬನ್ನಿ ಅಂತ ಹೇಳಿದ್ದಿದ್ದು. ಪಾಪ ಅವರು ಹರಿಬರಿನಲ್ಲಿ ಎಲ್ಲ ಊಟ ಮಾಡಿದ್ರಲ್ಲ, ಸೊ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾಯಿದ್ರು ಪಾಪ. ಥ್ಯಾಂಕ್ ಯು, ನೀವೆಲ್ಲ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದಷ್ಟು ಜನ ಬರಬೇಕಿತ್ತು, ಸೊ ಸಮ್ ರೀಸನ್ಸು ಅವರು ಬರೋಕ್ಕಾಗಿಲ್ಲ ಅಂತೆಲ್ಲ ಹೇಳಿದ್ರು. ಸೊ ಪರವಾಗಿಲ್ಲ, ನೋಡೋಣ, ನೆಕ್ಸ್ಟ್ ಫಂಕ್ಷನ್ ಇದ್ದಾಗ ಮಿಸ್ ಮಾಡದೆ ಎಲ್ಲರೂ ಬನ್ನಿ ಆಯಿತಾ. ಒಂಥರ ಚೆನ್ನಾಗಿತ್ತು. ಹಾಗೆಯೇ ಬ್ಯಾಕಲ್ಲಿ ಇದೆಯಲ್ಲ ಮಾಮ್ ಮತ್ತು ಬೇಬಿ ಇಟ್ಕೊಂಡಿರೋದು, ಅದು ನನಗೆ ತುಂಬ ಖುಷಿ ಆಯಿತು. ಅದು ನೋಡಿ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ರಿಯಲಾಗಿ ಬಾಳೆ ಎಲೆ ಡೆಕೋರೇಟ್ ಮಾಡಿದ್ದಿದ್ರೆ ಅದಿನ್ನು ಹೈಲೈಟಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನು ಎಲ್ಲರೂ ಅಂದ್ಕೊಂಡಿದ್ದಾರೆ ರೆಂಟಿಗೆ ತೊಗೊಂಬಂದಿದ್ದಾರೆ ಅಂತ. ಯಾರು ಬೇಡ, ನಮ್ಮ ಅಮ್ಮನೇ ಹಂಗೆ ಅಂದ್ಕೊಂಡಿದ್ರು. ಅಂದರೆ ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ ಅವರೆಲ್ಲ ಅದನ್ನ ವಾಪಸ್ ಕೊಡಬೇಕು, ಒಂಚೂರು ಕಿತ್ತೋಗ್ಬಿಟ್ಟಿದೆ ಅಂತ. ಆಮೇಲೆ ಯಶು ಹೇಳಿದ್ರಂತೆ, ಇಲ್ಲಮ್ಮ ಅದು ಅವಳೇ ಮಾಡಿರೋದು ಅಂತ. ಒಂಥರ ಅವರು ನೀನೇ ಮಾಡಿದ್ದ ಅಂತೆಲ್ಲ ಕೇಳ್ತಿದ್ರು. ಅವಾಗ ಏನೋ ಒಂಥರ ಖುಷಿಯಾಗುತ್ತೆ. ನಾವು ಮಾಡಿರೋ ಕೆಲಸನ ಯಾರಾದರೂ ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡಿದಾಗ ಒಂಥರ ಖುಷಿಯಾಗುತ್ತೆ. ನನಗದು ಇಷ್ಟ ಆಯಿತು. ಸೊ ಸ್ವಲ್ಪ ಅದು ಹಾಕಿರೋರು ಕ್ರಾಸಾಗಿ ಹಾಕಬೇಕಿತ್ತು, ಬಟ್ ಸ್ವಲ್ಪ ಸ್ಟ್ರೈಟಾಗಿ ಹಾಕ್ಬಿಟ್ಟಿದ್ದಾರೆ. ಇರಲಿ, ಒಂಥರ ಚೆನ್ನಾಗಿತ್ತು. ಸೊ ಒಂದು ಸ್ವಲ್ಪ ಡೆಕೋರೇಷನಲ್ಲಿ ನಾವು ಒಂಚೂರು ಏನಾದರೂ ಬೇರೆ ಅಂದ್ಕೊಬೇಕಿತ್ತು, ಬಟ್ ಪ್ಲ್ಯಾನ್ ಫ್ಲಾಪ್ ಆಯಿತು ಬಿಡಿ. ಆ್ಯಂಡ್ ಇದು ನನ್ನ ಸೀಮಂತದ ಒಂದು ವಿಡಿಯೋ. ಹಾಗೆ ಲಿರೀಶಾ ಅಂತೂ ಫುಲ್ ಹಠ ಮಾಡ್ತಾಯಿದ್ಲು. ಅವಳಿಗೆ ಪಾಪ ಬೇಗನೆ ಎಬ್ಬಿಸ್ಬಿಟ್ಟಿದ್ವಿ. ಮಾರ್ನಿಂಗು ಒಂದು 6 ಹಂಗೆಲ್ಲ ಎಬ್ಬಿಸಿದ್ವಾ, ಹೋಗಿ ಸ್ನಾನ ಎಲ್ಲ ಮಾಡಿಸಿ ಪಾಪ ಅವಳನ್ನೂ ರೆಡಿ ಮಾಡಿ. ಅವಳು ಸ್ಟಾರ್ಟಿಂಗಲ್ಲಿ ಫುಲ್ ಜೋಶಲ್ಲಿದ್ಲು. ಆಮೇಲೆ ಸ್ವಲ್ಪ ಡಲ್ ಆಗೋಕ್ಕೆ ಸ್ಟಾರ್ಟ್ ಆದಳು. ಆಮೇಲೆ ಫೋಟೋ ಶೂಟ್ ಮಾಡಿಸ್ಬೇಕಾದ್ರೂ ಅಷ್ಟೇ, ಫೋಟೋಸ್ ತೆಗೆಸ್ಬೇಕಾದ್ರೆ ಫೋಟೋ ಬಾಯ್ಲಿ ಪೋಸ್ ಕೊಡು ಒಂದು ಬಂದು ಫೋಟೋಗೆ ಅಂತ ಹೇಳಿದಾಗ ಬರ್ತಿರ್ಲಿಲ್ಲ. ನಾವು ಬೇಡ ಸೈಡ್ಗೆ ನಿಂತ್ಕೊಳ್ಳಪ್ಪ ಅಂತಂದರೆ ಬಂದು ಮಧ್ಯಾಹ್ನ ಇರ್ತಿದ್ಲು, ಆ ಥರ ಮಾಡ್ತಿದ್ಲು. ಆ್ಯಂಡ್ ಅವಳು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ಲು. ಆಮೇಲೆ ಹೋಗ್ತಾ ಸ್ವಲ್ಪ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲ ಬಿಚ್ಚೆಸಿಯೋದು, ಬೈತಲ್ಲೇ ಬೊಟ್ಟು ಬಿಚ್ಚೆಸಿಯೋದು, ಆಮೇಲೆ ಸರ ಎಲ್ಲ ಕಿತ್ತೆಸಿಯೋದು, ಬಟ್ಟೆನೂ ಕಿತ್ತೆಸಿತಾ ಇದ್ಲು ಫೈನಲಿ. ಆ್ಯಂಡ್ ಈಗ ಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ಆಯಿತು. ನನ್ನ ಫ್ರೆಂಡ್ ನನಗೆ ಒಂದು ಸಾರಿ ಕೂಡ ಗಿಫ್ಟ್ ಮಾಡಿದ್ಲು. ಫೈನಲಿ ಆರತಿ ಮಾಡ್ತಿದ್ದಾರೆ. ಇದು ಏನು ರಚನೀರು ಅಂತ ಹೇಳ್ತಾರೆ ನಮ್ಮ ಕಡೆ, ದೃಷ್ಟಿ ತೆಗಿಯೋದಕ್ಕೆ ಅಂಥೇಳಿ, ಅದು ಕೂಡ ಆಯಿತು. ಹಾಗೆ ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಬೇರೆ ಫೋನಲ್ಲಿ 2-3 ಫೋನಲ್ಲಿ ವೀಡಿಯೋಸ್ ಎಲ್ಲ ತೆಗೆದುಬಿಟ್ಟಿದ್ರು. ಎಲ್ಲನೂ ಒಂದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ಎಡಿಟ್ ಮಾಡೋಷ್ಟರಲ್ಲಿ ಸಾಕಾಯಿತು ನನಗೆ. ಯಾಕಂದರೆ ನನ್ನ ಫೋನು ಸ್ವಲ್ಪ ಚಾರ್ಜಿಂಗ್ ಆಫ್ ಆಯ್ತು ಅಂತೇಳಿ ಇನ್ನೊಂದು ಫೋನಲ್ಲಿ ವೀಡಿಯೋಸ್ ಎಲ್ಲ ಮಾಡಿದರು, ವರ್ಷ ಮತ್ತು ವರ್ಷನ್ ಫ್ರೆಂಡ್ಸು, ನನ್ನ ಫ್ರೆಂಡ್ ಎಲ್ಲ. ಸೊ ಅವ್ರ ಹತ್ರ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನೆಲ್ಲ ಕಳಿಸ್ಕೊಂಡು ನಾನು ಮಾಡೋಷ್ಟರಲ್ಲಿ ಸಾಕಾಯಿತು. ಲಿರೀಶಾ ನೋಡಿ ಈಗ ಹೆಂಗೆ ನಿಂತಿದ್ದಾಳೆ ಅಂತ ಹಠ ಮಾಡ್ಕೊಂಡು ಪಾಪ ಅವಳಿಗೆ ನಿದ್ದೆ ಬಂದಿತ್ತು, ಹಾಗಾಗಿ ಅಷ್ಟು ಹಠ ಮಾಡ್ತಿದ್ಲು. ಆಮೇಲೆ ಸ್ಟಾರ್ಟಿಂಗಲ್ಲಿ ಅವಳೇ ಕೂತಿದ್ಲು ಗೊತ್ತಾ, ಚೇರ್ ಮೇಲೆ ತಟ್ಟೆ ಎಲ್ಲ ರೆಡಿಯಾಗಿತ್ತು, ಕೂತಿದ್ಲು. ನನಗೊಂಥರ ಅವಳಿಗೆ ಏನೋ ಶಾಸ್ತ್ರ ಮಾಡ್ತಿದ್ದೀವಿ, ನಮ್ಮ ಕಡೆ ಮೆಚ್ಯೂರ್ಡ್ ಆದಾಗೆಲ್ಲ ಹಿಂಗೆ ಶಾಸ್ತ್ರ ಮಾಡ್ತೀವಿ, ಸೊ ಅವಳಿಗೆ ಏನೋ ಮಾಡ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಆ್ಯಂಡ್ ಗೆಸ್ಟ್ಗಳಿಗೆಲ್ಲ ಊಟ, ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮಾಡಿಸಿದ್ವಿ. ಜೊತೆಗೆ ಇನ್ನು ಅನ್ನ ಸಾಂಬಾರು, ವಾಂಗಿಬಾತ್, ಏನೇನೋ ಒಂದಷ್ಟು ಡಿಶಸ್ ಇತ್ತು, ಸ್ವೀಟ್ಸು, ಪಲ್ಯಗಳು, ಈ ಥರ ಚೆನ್ನಾಗಿ ಅನ್ನಿಸ್ತು. ನನಗೆ ತುಂಬಾ ಖುಷಿ ಆಯಿತು ಅವತ್ತಿನ ದಿನ. ಇದು ನನ್ನ ತಂಗಿ ವಿಡಿಯೋ ಮಾಡಿದ್ಲು ಪಾಪ, ಅವಳ ಹತ್ರ ಕಳಿಸ್ಕೊಂಡು ನಾನು ಎಡಿಟ್ ಮಾಡಿ ಹಾಕಿದೆ. ಇದಾದಮೇಲೆ ನಮ್ಮದು ಇನ್ನೊಂದಷ್ಟು ಶಾಸ್ತ್ರಗಳಿರುತ್ತೆ. ತಟ್ಟೆ ಎಲ್ಲ ನಮಗೆ ಬಳೆ ತೊಡಿಸಿ ತಟ್ಟೆ ಎಲ್ಲ ಮುಟ್ಸೋದು, ಅಥವಾ ಅರಿಶಿನ ಕುಂಕುಮ ಹಚ್ಚೋದು, ಅಕ್ಕಿ ಹಾಕೋದು ತಲೆ ಮೇಲೆ, ಇದೆಲ್ಲ ಆದಮೇಲೆ ಫೈನಲಿ ಒಂದು ಗಂಟು ಥರ ಕಟ್ಟಿ ಕೊಡ್ತಾರೆ. ಅದೆಲ್ಲ ಒಂದಷ್ಟು ಮುಗಿಸಿ ಈಗ ನಾನು ನನ್ನ ಫ್ರೆಂಡ್ ಬರ್ತಾ ಇದ್ದೀವಿ. ಪಾಪ ಅವಳು ನನ್ನ ಜೊತೆನೇ ಇದ್ಲು, ಸೀಮಂತ ಮುಗಿಯೋವರೆಗೂ ಇದ್ಲು. ಈವ್ನಿಂಗ್ ಅವಳು ಹೊರಟ್ಬಿಟ್ಲು.
ಈಗ ಊಟಕ್ಕೂ ಕೂಡ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದೀವಿ. ಆ್ಯಂಡ್ ಇದೊಂಥರ ಮೆಮೊರಿ ಚೆನ್ನಾಗಿತ್ತು. ಯಾಕಂದರೆ ಸೇಮ್ ನಾನು ಮದುವೆ ಆದಾಗ ಹೇಗೆ ಅಕ್ಕಪಕ್ಕ ಕೂತಿದ್ವಿ ಅದೇ ಥರ ಕೂತ್ಕೊಂಡು ಅವ್ರು ನನಗೆ ತಿನ್ನಿಸಿ ನಾನು ಅವ್ರಿಗೆ ತಿನ್ನಿಸೋದು, ಈ ಥರ ನನಗೆ ಮತ್ತೆ ನಾವು ಮದುವೆ ಆಗಿದ್ದು ಒಂದು ದಿನಕ್ಕೆ ಹೋದಂಗಾಯಿತು. ಚೆನ್ನಾಗಿ ಅನ್ನಿಸ್ತು. ನಮ್ಮ ಲಿರಿಷನ್ಗೆ ಫೈನಲಿ ಡ್ರೆಸ್ ಚೇಂಜ್ ಮಾಡಿ ಅಪ್ಪುದೇನೆ ಅಂದರೆ ತಂಗಿ ಮಗನ ಒಂದು ಜುಬ್ಬ ಇತ್ತು, ಅದನ್ನೇ ಹಾಕಿದ್ವಿ ಅವಳಿಗೆ. ಸ್ವಲ್ಪ ಡ್ರೆಸ್ ಅವಳಿಗೆ ಇರಿಟೇಟ್ ಆಗ್ತಿತ್ತು ಅಂತ. ಇದು ನೋಡಿ, ಇದಕ್ಕೆ ಈ ಕ್ಷಣ ಬಂದು ನನಗೆ ನನ್ನ ಮದುವೆ ದಿನಗಳನ್ನ ನೆನಪು ಮಾಡಿತು. ಒಂಥರ ಖುಷಿ ಆಯಿತು. ಯಶು ಅಷ್ಟೇ ಅವತ್ತೇನೋ ಒಂಥರ ನನ್ನ ಜೊತೆ ತುಂಬಾ ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದ್ಕೊಂಡು ಪಾಪ ಎಲ್ಲನೂ ಮಾಡಿಕೊಟ್ರು ನನಗೆ ನನ್ನ ಹಸ್ಬೆಂಡು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಗಂಡ. ಆ್ಯಂಡ್ ಇದು ನನ್ನ ಸೀಮಂತದ ಒಂದು ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಈ ವ್ಲಾಗ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.